ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ನಾನು ನಿಮಗೆ ಹಿಂಗೆ ಚಂದ ಕಥೆಗಳನ್ನ ವಾರ ವಾರ ಹೇಳ್ತೀನಿ. ಮತ್ತು ಪೂರ್ಣ ಕಥೆ ನೋಡ್ರಿ, ಒಂದು ಲೈಕ್ ಕೊಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಿಮಗೆ ಎಂಥ ಕಥೆ ಕೇಳೋದದ ಅಂತ ಕಾಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಗೋದಾವರಿ ಅಂತ ಒಂದು ನದಿ ಅದ ಅಂತ ಅನ್ನೋದು ಎಲ್ಲರಿಗೂ ಗೊತ್ತದ ನಿಮಗೆ. ಆ ಗೋದಾವರಿ ನದಿ ದಂಡಿ ಒಳಗೆ ಒಬ್ಬರು ಅಂಗೀರಸ ಮಹರ್ಷಿ ಅಂತಿದ್ರು. ಅವ್ರದ್ದೊಂದು ದೊಡ್ಡ ಆಶ್ರಮ ಇತ್ತು. ಆ ಆಶ್ರಮದಾಗ ಪೈಲ ಋಷಿ ಅಂಥೇಳಿ ಇನ್ನೊಬ್ಬರ ಋಷಿಗಳಿರ್ತಿದ್ರು. ಆ ರೀತಿ ಅನೇಕ ಋಷಿಗಳಿರ್ತಿದ್ರಲ್ಲಿ, ಅದರಲ್ಲಿ ಪೈಲ ಋಷಿ ಅನ್ನೋರು ಒಬ್ಬರು. ಅವರ ಮಗನಾದಂಥ ವೇದಧರ್ಮ ಅನ್ನೋರು ಕೂಡ ಒಬ್ಬರು ಮುನಿಗಳು. ಅವರು ವೇದ ಪಾರಂಗತರು, ವೇದಾಭ್ಯಾಸವನ್ನು ಮಾಡಿದವರು ಇದ್ದರು, ಅತೀ ಪಾರಂಗತರು ಇದ್ದರು. ಅವರು ಅನೇಕ ಶಿಷ್ಯರಿಗೆ ವೇದಾಭ್ಯಾಸವನ್ನು ಮಾಡಿಸ್ತಾ ಇದ್ದರು. ಹಂಗೆ ಮಾಡುವಾಗ ಆ ಗುರುಗಳು ಏನಾದರೂ ಸಹಿತ ಗುರುಗಳದ್ದು ಹೆಂಗೆ ನೇಚರ್ ಯಾವಾಗ್ರೆ ಸ್ವಲ್ಪ ಶಿಷ್ಯರು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತಿರ್ತದೆ ಅವರಿಗೆ. ಹಂಗೆ ಆ ವೇದ ಧರ್ಮ ಗುರು ಏನಿದ್ರಲ್ಲ ಅವರಿಗೂ ಅನ್ನಿಸ್ತು. ಅವ್ರೇನು ಮಾಡಿದರು, ಅದಕ್ಕೆ ತಮ್ಮ ಎಲ್ಲ ಶಿಷ್ಯಂದ್ರನ್ನ ಒಂದು ಸಲ ಬರ್ರಿ ಅಂತ ಕರೆದ್ರು. ಮತ್ತು ನೋಡ್ರಪ್ಪ, ನಾನು ಹಳೆ ಜನ್ಮದಾಗ ಒಂದಿಷ್ಟಿಷ್ಟ ಕೆಲವೊಂದು ಪಾಪಗಳು ಮಾಡಿದ್ದು ಇದ್ದು. ನಾನು ಅದರೊಳಗೆ ಒಂಚೂರು ತಪಶ್ಚರ್ಯ ಮಾಡಿ ಪುಣ್ಯದ ಕೆಲಸಗಳನ್ನ ಮಾಡಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡೀನಿ. ಆದ್ರೆ ಇನ್ನೂ ಒಂದು ಸ್ವಲ್ಪ ಉಳ್ದದ. ಅದನ್ನು ಬಗೆಹರಿಸ್ಲಿಕ್ಕೆ ನಾನು ಕಾಶಿಗೆ ಹೋಗಬೇಕು. ಆವಾಗ ನೀವು ಇಷ್ಟು ಜನ ಒಳಗೆ ಯಾರೇ ಒಬ್ಬರು ಶಿಷ್ಯಂದರು ನಾನು ಜೋಡಿ ಬರಬೇಕು. ಎದಕ್ಕಂದ್ರೆ ನಾನು ಸೇವಾ ಮಾಡಲಿಕ್ಕೆ. ಯಾಕಂದ್ರೆ ಅಲ್ಲೇನು ನಾ ಕಾಶಿ ಒಳಗೆ ಒಂದು 21 ವರ್ಷ ಇರಾಮಿದ್ದೇನೆ. ಆಗ ನಾನು ಕುರುಡನಾಗಿರ್ತೀನಿ, ಹೆಳವಾಗಿರ್ತೀನಿ, ಅಂಗವಿಕಲ ಆಗಿರ್ತೀನಿ, ಜೊತೆಗೆ ಕುಷ್ಠರೋಗಿನೂ ಆಗಿರ್ತೀನಿ. ಅಂಥ ನನ್ನ ರೋಗ ಉಳ್ಳವನನ್ನು ನೀವು, ರೋಗ ಇರುವಂಥ ನನ್ನನ್ನು ನೀವು 21 ವರ್ಷ ಸೇವಾ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಒಬ್ಬ ಶಿಷ್ಯ ದೀಪಕ್ ಅಂತಿರ್ತಾನೆ. ಆವ ಎದ್ದು ನಿಂತು ಬಂದು ಭಕ್ತಿಲೇ ಗುರುಗಳಿಗೆ ಕೈ ಮುಗಿದು ಹೇಳ್ತಾನೆ, ಆಯ್ತು ರೀ ಗುರುಗಳ, ನಾ ಬರ್ತೀನಿ, ಆದ್ರೆ ನಂದೊಂದು ಮಾತು ರೀ ಅಂತಾನೆ. ಏನಪ್ಪ ಅಂತ ಕೇಳ್ತಾನೆ. ಅಲ್ಲ ಗುರುಗಳ, ಮತ್ತು 21 ವರ್ಷ ಇವೆಲ್ಲ ರೋಗ ಕುರುಡಾಗೋದು ಇದೆಲ್ಲ ಮಾಡೋದು ನೀವು ಅನುಭವಿಸೋ ಬದಲಿ ನನಗೆ ಕೊಟ್ಟು ಬಿಡ್ರಿ, ನಾನು ಅನುಭವಿಸ್ತೀನಿ ಅಂತಾನೆ. ಆಗ ಅವ ಗುರು ಹೇಳ್ತಾನೆ, ನೋಡಪ್ಪ, ಹಂಗೆ ನಮ್ಮ ಪಾಪನ ನಾವು ಮಕ್ಕಳಿಗೋ ಶಿಷ್ಯಂದ್ರಿಗೋ ಹಾಗೆಲ್ಲ ಕೊಡ್ಲಿಕ್ಕೆ ಬರಂಗಿಲ್ಲ. ಏನೇ ಇದ್ದರೂ ನಾವು ಅನುಭವಿಸ್ಬೇಕು, ಅದಕ್ಕೆ ಹಾಗೆಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಾನೆ. ಹಂಗಾರ ಆತು ಬಿಡ್ರಿ ಗುರುಗಳ, ನಾನು ನಿಮ್ಮ ಜೋಡಿ ಬರ್ತೀನಿ, ಹೇಳ್ರಿ ಹೋಗೋಣ ಅಂತಾನೆ. ಇಬ್ಬರು ಕೂಡಿಸಿ ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಕಾಶಿ ಕ್ಷೇತ್ರದಾಗ ಮಣಿಕರ್ಣಿಕಾ ಅಂಥೇಳಿ ಒಂದು ಘಾಟ ಅದ. ಆ ಘಾಟದ ಹತ್ರ ಒಂದು ಕಂಬಳೇಶ್ವರ ಅನ್ನೋ ಗುಡಿ ಅದ. ಆ ಗುಡಿ ಒಳಗೆ ಹೋಗಿರ್ಲಿಕ್ಕತ್ರಿ ಇಬ್ಬರು. ಇವು ದೀಪಕ್ ಏನು ಮಾಡ್ತಿದ್ದ, ದಿನಾಲೂ ಗುರುಗಳನ್ನು ಮಣಿಕರ್ಣಿಕಾ ಘಾಟಕ್ಕೆ ಕರ್ಕೊಂಡು ಹೋಗಿ ಅವರೆಲ್ಲ ನಿತ್ಯ ಕರ್ಮಗಳನ್ನು ಮಾಡಿಸಿ, ಅವರಿಗೆ ಸ್ನಾನ ಗಿನ ಮಾಡಿಸಿ ಎಲ್ಲ ಮಾಡಿ ಅವ್ರನ್ನ ಗುಡಿಗೆ ಕರ್ಕೊಂಡು ಬಂದು ಕೂಡಿಸಿ ತಾ ಹೋಗಿ ಭಿಕ್ಷಾಟನೆ ಮಾಡ್ಕೊಂಡು ಬಂದು ಏನು ಸಿಕ್ಕಿದ್ರಲ್ಲೇ ಏನಾದರೂ ತಿನ್ನಲಿಕ್ಕೆ ಉಣ್ಲಿಕ್ಕೆ ಮಾಡಿ ಹಾಕಿ ಅವ್ರಿಗೂ ಹಾಕಿ ತಾನೂ ತಿಂದು ಇರ್ತಿದ್ದ. ಆದರೆ ಒಂದು ದಿವಸ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಕೂಡ ಹೋಗಲಿಲ್ಲ. ಹಿಂಗೆ ಮಾಡ್ಕೋತಿದ್ದಾಗ ಸ್ವಲ್ಪ ವರ್ಷ ಆದ್ಮ್ಯಾಗ ಆ ಗುರುಗಳಿಗೆ ಅದು ರೋಗ ಹೆಚ್ಚಾಲಿಕತ್ತು. ಎಷ್ಟು ಹೆಚ್ಚಾತಂದ್ರೆ ಕೀವು ಸೋರೋದು, ರಕ್ತ ಸೋರೋದು, ವಾಸ ಬರೋದು, ನೊಣಗಳೆಲ್ಲ ಮುಕ್ಕರ್ಲಿಕ್ಕತ್ತು, ಹೀಗೆಲ್ಲ ತ್ರಾಸಾಲಿಕತ್ತು. ಆದ್ರೆ ಅವಿನ ಶಿಷ್ಯ ಇದ್ದಲ್ರಿ ದೀಪಕ, ಆವ ಎಂದೂ ಅದಕ್ಕೆ ಹೇಸಿ ಪಟ್ಕೊಳ್ಳಾರ್ದ ಕಾಯ ವಾಚ ಮನಸ ಗುರುಗಳ ಸೇವೆ ಮಾಡಿಕೊಂಡು ಇರ್ತಿದ್ದ. ಆದರೂ ಸಹಿತ ಗುರುಗಳಿಗೆ ಅವನ ಮ್ಯಾಲೆ ಸಿಟ್ಟು ಬಂದು ಒಂದೊಂದು ಸಾರಿ ಬೈತಿದ್ರು, ಬಡಿಲಿಕ್ಕೆ ಹೋಗ್ತಿದ್ರು. ನೀ ಏನು ನನಗೆ ಚಲೋ ಅಡುಗೆ ಮಾಡಿ ಊಟಕ್ಕೆ ಹಾಕಂಗಿಲ್ಲ, ನಾ ಮಲ್ಕೊಳ್ಳೋ ಜಾಗ ಸ್ವಚ್ಛ ಮಾಡಂಗಿಲ್ಲ, ಎಂಥೇಳಿ ನೊಣಗಳು ಬರ್ತಾವೆ ಅಂಥೇಳಿ ಅವಾಗ ಬೈತಿದ್ರು.
ಅಂದರೂ ಕೂಡ ಅವ ಶಿಷ್ಯ ಇದ್ದವ ಏನು ಒಂದು ಸ್ವಲ್ಪ ಅವರಿಗೆ ಪಿಟ್ ಅಂತಿದ್ದಿಲ್ಲ, ಕೆಟ್ಟ ಅನಿಸ್ಕೋತಿದ್ದಿಲ್ಲ, ಬೇಜಾರು ಮಾಡ್ಕೋತಿದ್ದಿಲ್ಲ. ಹಂಗೆ ಅವರು ಸೇವಾ ಮಾಡ್ಕೊಂಡು ಇರ್ತಿದ್ದ. ಇದನ್ನು ನಾವು ಕಾಶಿ ವಿಶ್ವನಾಥ ನೋಡ್ಲಿಕ್ಕತ್ತಿದ್ದಲ್ರಿ. ಅವಂಗೆ ಇವನು ಗುರುಭಕ್ತಿ ನೋಡಿ ಭಾಳ ಖುಷಿ ಆಯ್ತು. ಏನು ಮಾಡ್ದ ಅಂದ್ರೆ ಬಂದು ದೀಪಕನ ಮುಂದೆ ಪ್ರತ್ಯಕ್ಷ ಅದ. ಆಗಿ ಕೇಳ್ದ, ನೋಡಪ್ಪ ನಿನ್ನ ಗುರುಭಕ್ತಿ ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ನಾನು ನಿನಗೊಂದು ವರ ಕೊಡ್ಬೇಕಂತ ಮಾಡೀನಿ, ಕೇಳು ಅಂದ. ಅದಕ್ಕೆ ಅವ ಶಿಷ್ಯ ಅಂದ, ನೋಡ್ರಿ ನೀ ಏನೋ ವರ ಕೊಡ್ಲಿಕ್ಕೆ ಬಂದಿಯಪ್ಪ, ಖರೆ ನಾನು ಗುರುಗಳನ್ನ ಕೇಳಬೇಕು ಅಂದ. ಹೌದಾ, ಹಂಗೆ ಕೇಳ್ಕೊಂಬ ಅಂತಂದ. ದೀಪಕ್ ಇದ್ದ ಹೋದ ಗುರುಗಳ ಹತ್ರ. ಹೋಗಿ ಹಿಂಗ್ರಿ ಗುರುಗಳ ಮತ್ತು ಶಿವ ಬಂದಾನ, ಏನೋ ವರ ಕೊಡ್ತಾನಂತ, ಮತ್ತು ನಿಮ್ಮ ಇದೆಲ್ಲ ನೋವು ಲಘುನ ಕಮ್ಮಿ ಆಗಲಿ ಅಂಥೇಳಿ ಅವ್ರಿಗೆ ಅವಂಗೆ ವರ ಕೇಳೇನ್ರಿ ಅಂತ ಕೇಳ್ದ. ಅದಕ್ಕೆ ಆ ಗುರು ಹೇಳಿದ್ರೆ, ನೋಡಪ್ಪ ಹಾಗೆಲ್ಲ ಕಮ್ಮಿ ಆಗಲಿ ಗೀಗಲಿ ಅಂತ ಕೇಳಿದ್ವಿ ಅಂತಂದ್ರೆ ಈ ಜನ್ಮದಾಗನ ಅದೆಲ್ಲ ಮುಗಿಯಂಗಿಲ್ಲ, ಮುಂದಿನ ಜನ ಮತ್ತೊಂದು ಸ್ವಲ್ಪ ಉಳಿತದ, ಹಾಗೆಲ್ಲ ನನಗೆ ಮಾಡೋದಿಲ್ಲ, ಎಷ್ಟಿದ್ರು ಇದ ಜನ ನನಗೆ ಮುಗಿಸೋದದ, ನೀ ಏನು ವರ ಕೇಳಬೇಡ ಅಂತ ಹೇಳ್ದ. ಯಾರಿಗೆ? ಶಿಷ್ಯದ. ಬಂದ ಒಳ್ಳೆ ದೀಪಕ ಬಂದ ಶಿವ ಹೇಳ್ದ, ನೋಡಪ್ಪ ನಂಗಂತೂ ವರ ಬೇಡ, ನಮ್ಮ ಗುರುಗಳಿಗೆ ಕೇಳೋ ಇಚ್ಛಾ ಇಲ್ಲ ವರ ಅಂದ. ಆಯ್ತಂಥೇಳಿ ಶಿವ ಹೊಳ್ಳಿ ಹೋದ. ಹೋಗಿ ಅವ ವಿಷ್ಣುಗೆ ಮತ್ತು ಬ್ರಹ್ಮಗೆ ಸಹಿತ ಇದು ವಿಷಯ ಹೋಗಿ ಹೇಳ್ದ. ಅವ್ರಿಗೂ ಇಬ್ಬರಿಗೂ ಭಾಳ ಇದಾಯ್ತು. ಈ ವರ ಕೊಡ್ತೇನಂದ್ರು ಕೊಡಕ್ಕೆ ಕೇಳುವಲ್ರಲ್ಲ ಅಂಥೇಳಿ ಈ 3 ಮಂದಿ ಕೂಡಿ ಬಂದರು, ಪ್ರತ್ಯಕ್ಷ ಆದರು. ಯಾರಿಗೆ? ದೀಪಕಗೆ. ಬಂದು ಹೇಳಿದರು, ನೋಡಪ್ಪ ನಿನ್ನ ಗುರುಭಕ್ತಿಗೆ ನಾವಂತೂ ಮೆಚ್ಚೇವಿ, ನಮಗೇನಾದರೂ ವರ ಕೊಡಬೇಕನ್ನೋದು ಇಚ್ಛಾ ಅದ, ನೀ ವರ ಕೇಳಲಿಕ್ಕೆ ಬೇಕು ಅಂತ ಶುರು ಮಾಡಿದರು. ಆವಾಗ ಅವ ದೀಪಕಂದ, ನೋಡ್ರಿ ನನಗೆ ಒಂದು ವೇಳೆ ನಿಮಗೆ ವರ ಕೊಡಬೇಕಂತ ಅಷ್ಟ ನಿಮ್ಮ ಮನಸ್ಸಿತ್ತಂದ್ರೆ ನೀವು ನನಗೆ ನನ್ನ ಗುರುಭಕ್ತಿ ಇನ್ನೂ ಹೆಚ್ಚಾಗಲಿ ಅಂಥೇಳಿ ವರ ಕೊಡ್ರಿ ಅಂತಂದ. ಅವನ ಆ ಭಕ್ತಿಗೆ ಇನ್ನೂ ಅಷ್ಟು ಮೆಚ್ಚಿ ಎಲ್ಲರೂ ಆಯ್ತಪ್ಪ ಅಂಥೇಳಿ ತ್ರಿಮೂರ್ತಿಗಳು ಹೊಳ್ಳಿ ಹೋದರು. ಆಮೇಲೆ ಏನು ಮಾಡ್ದ ಅವ ದೀಪಕ ಬಂದ ಗುರುಗಳ ಹತ್ರ ಹೇಳ್ದ, ನೋಡ್ರಿ ಗುರುಗಳ ಹಿಂಗ್ರಿ, ಮತ್ತು ಅವ್ರು 3 ಮಂದಿ ಬಂದಿದ್ರು, ಮತ್ತು ಹಿಂಗೆ ನಾ ಕೇಳೇನಿ, ಮತ್ತು ಹ್ಯಾಂಗೆ ಅಂತ. ಗುರುಗಳಿಗಂತೂ ಭಾಳ ಸಂತೋಷ ಆಯ್ತು. ಸಂತೋಷ ಆಗೋದಲ್ದನ ಅವರು ಮೊದಲಿನಂತ ತಮ್ಮ ಪ್ರಕೃತಿ ಇತ್ತು ಆ ರೀತಿ ಆದರು. ಆಮೇಲೆ ಹೇಳಿದರು, ನೋಡಪ್ಪ ನಾನು ನಿನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೇಳೇನ ಈ ವೇಷ ಹಾಕ್ಕೊಂಡಿದ್ದೆ, ನನಗೇನೂ ಆಗಿಲ್ಲ, ನಾ ಸದೃಢ ಇದ್ದೇನೆ, ಮತ್ತು ನೀನು ನನ್ನ ಗುರು ಸೇವೆ, ನೀನು ನನ್ನ ಸೇವೆಯನ್ನು ಅತಿಯಾಗಿ ಮಾಡಿದೀಯಾ, ಅದರಲ್ಲೇನೂ ಇದಿಲ್ಲ, ಇನ್ಮೇಲೆ ನೀ ಇಲ್ಲಿ ಕಾಶಿ ಒಳಗನ ಸ್ಥಾಯಿಯಾಗಿ ಇಲ್ಲೇ ಇರು, ನಿನಗೆಲ್ಲ ಸಿದ್ಧಿಗಳು ಸಿಗಲಿ, ನೀನು ಸುಖದಿಂದ ಕೊನೆಯವರೆಗೂ ನೀ ಇಲ್ಲೇ ಇರು ಅಂಥೇಳಿ ಆ ಗುರುಗಳು ಏನು ಮಾಡಿದ್ರಂದ್ರೆ ವಾಪಸ್ಸು ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಈ ರೀತಿ ದೀಪಕ್ ಅನ್ನೋ ಶಿಷ್ಯ ಗುರುಗಳಾದ ವೇದಧರ್ಮರ ಸೇವೆ ಮಾಡಿದ್ದಕ್ಕೆ ಪರಶಿವನಾದಂಥ ತ್ರಿಮೂರ್ತಿಗಳಾದಂಥ ಗುರು ಬ್ರಹ್ಮ ಮಹೇಶ್ವರರು ಅವನಿಗೆ ಪ್ರತ್ಯಕ್ಷ ಆದರು, ಅವನಂತೆ ಆದರು. ಅದಕ್ಕೆ ಗುರುಭಕ್ತಿ ಎಲ್ಲಕ್ಕಿಂತೂ ಮಿಗಿಲಾದದ್ದು ಅನ್ನೋದಕ್ಕೆ ನಾವು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತೀವಿ. ವಂದನೆಗಳು.